ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಕರ್ನಾಟಕದ ಗಡಿಯಲ್ಲಿ ಮತ್ತೆ ಬೆಂಕಿ ಹಚ್ಚಿದ್ದೇಕೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ. 1960ರಲ್ಲಿ ಬೆಳಗಾವಿ ಗಡಿ ವಿವಾದದ ಬಗ್ಗೆ ಮಹಾಜನ್ ಸಮಿತಿ ಹೇಳಿದ್ದೇನು, ಮಹಾರಾಷ್ಟ್ರ ಮಾಡ್ತಿರೋದೇನು, ಬೆಳಗಾವಿ ಗಡಿ ವಿವಾದದ ಹಿಂದಿನ ಅಸಲಿಯತ್ತೇನು, ಇತಿಹಾಸವೇನು? ಇದುವೇ ಈ ಕ್ಷಣದ ಸ್ಪೆಷಲ್ ಬೆಳಗಾವಿ ಬೆಂಕಿ ರಹಸ್ಯ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ತರ ಹೇಳಿಕೆಯನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ಅವಿವೇಕಿತನದ ಹೇಳಿಕೆ ಅಂತ ನಾನು ಖಂಡಿಸ್ತೀನಿ. ಒಂದು ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೆಲ ಜಲ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಮತ್ತೆ ಗಡಿ ಖ್ಯಾತೆ ತೆಗೆದು ಬೆಂಕಿ ಹಚ್ಚಿದ್ದೇಕೆ ಉದ್ಧವ್. 1960ರ ಮಹಾಜನ್ ಸಮಿತಿ ಬೆಳಗಾವಿ ಗಡಿ ಬಗ್ಗೆ ಹೇಳಿದ್ದೇನು, ಬೆಳಗಾವಿ ಗಡಿ ವಿವಾದದ ಹಿಂದಿನ ಅಸಲಿಯತ್ತೇನು ಗೊತ್ತಾ? ಕಿಚ್ಚು, ಇದು ಕನ್ನಡಿಗರ ಕಿಚ್ಚು. ಇಂಥ ಕಿಚ್ಚಿನ ಪ್ರದರ್ಶನವಾಗಿದ್ದು ಕುಂದಾನಗರಿ ಬೆಳಗಾವಿಯಲ್ಲಿ. ಹೌದು, ನೆಲದ ವಿಚಾರಕ್ಕೆ ಬಂದ್ರೆ ಜಲದ ವಿಚಾರ ತೆಗೆದ್ರೆ, ಭಾಷೆ ವಿಚಾರಕ್ಕೆ ತಂಟೆ ತಗಾದೆ ಮಾಡಿದ್ರೆ ಕನ್ನಡಿಗರು ಕೈಕಟ್ಟಿ ಕೂರಲ್ಲ ಅನ್ನೋದಕ್ಕೆ ಜಸ್ಟ್ ಸ್ಯಾಂಪಲ್ ಆಗಿತ್ತು ನೋಡಿ ಈ ಆಕ್ರೋಶದ ಅಲೆ. ಹೌದು, ಕನ್ನಡ ಅಂತ ಬಂದ್ರೆ 6.5 ಕೋಟಿ ಕನ್ನಡಿಗರು ಕೆರಳಿ ಕೆಂಡ ಕಾರಿ ಬಿಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಈ ಬೆಳಗಾವಿಯ ಬೆಂಕಿ. ಇಷ್ಟಕ್ಕೂ ಬೆಳಗಾವಿಯಲ್ಲಿ ಈ ಮಟ್ಟಕ್ಕೆ ಜ್ವಾಲೆ ಧಗಧಗಿಸೋಕೆ ಕಾರಣ ಏನು ಅಂದ್ರ ಆ ಒಬ್ಬ ನಾಯಕ ಆಡಿದ ಕೆಟ್ಟ ರಾಗ. ಇಷ್ಟಕ್ಕೂ ಆ ಕೆಟ್ಟ ರಾಗ ಆಡಿದ್ದು ಯಾರು ಅಂದ್ರ ಅವರೇ ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ. ಎಸ್, ಇಡೀ ದೇಶವೇ ಒಂದು ಅಂತೀವಿ, ನಾವೆಲ್ಲ ಒಂದೇ ಅಂತ ಮಾತಾಡ್ತೀವಿ. ಆದ್ರೆ ಈಗ ಎಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಅಂದ್ರೆ ಅಕ್ಕಪಕ್ಕದ ನಾಯಕರೇ ಗಡಿ ಕಿಚ್ಚು ಹೊತ್ತಿಸ್ತಾ ಇದ್ದಾರೆ. ಅದರಲ್ಲೂ ಕುಂದಾನಗರಿ ವಿಚಾರದಲ್ಲಿ ಖ್ಯಾತೆ ಮೇಲೆ ಖ್ಯಾತೆ ತೆಗೆಯುತ್ತಲೇ ಬಂದಿರೋ ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಇದೀಗ ಮತ್ತೆ ಉದ್ದಟತನವನ್ನ ಪ್ರದರ್ಶಿಸಿ ಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಸಿಎಂ ಕೊಟ್ಟಂತಹ ಆ ಒಂದು ಹೇಳಿಕೆ ಕರ್ನಾಟಕದ ಗಡಿಯಲ್ಲಿ ಇಂಥದ್ದೊಂದು ಜ್ವಾಲೆ ಹೊತ್ತಿಸಿಬಿಟ್ಟಿದೆ. ಇನ್ನೇನು ಗಡಿ ವಿವಾದ ತಣ್ಣಗಾಯ್ತು ಬಿಡಿ ಅನ್ನೋವಷ್ಟರಲ್ಲೇ ಠಾಕ್ರೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ವಿಷಯಕ್ಕೆ ಕೊಳ್ಳಿ ಇಡಲು ನೋಡಿದ್ದಾರೆ. ಇಷ್ಟಕ್ಕೂ ಉದ್ಧವ್ ಠಾಕ್ರೆ ಅದೆಂಥ ಮಾತುಗಳನ್ನ ಆಡಿದ್ರು ಅಂದ್ರ ಅದನ್ನೇ ತೋರಿಸ್ತೀವಿ ನೋಡಿ. ಹುತಾತ್ಮರ ದಿನದಂದು ಮರಾಠಿ ಭಾಷಿಕರ ಪ್ರಾಂತ್ಯವನ್ನ ಮಹಾರಾಷ್ಟ್ರಕ್ಕೆ ಸೇರಿಸಲು ಹೋರಾಡಿ ಹುತಾತ್ಮರಾದ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಗಡಿ ಹೋರಾಟದಲ್ಲಿ ಪಾಲ್ಗೊಂಡು ಹುತಾತ್ಮರಾದವರು ಮತ್ತು ಅವರ ಕುಟುಂಬಗಳ ತ್ಯಾಗ, ಬಲಿದಾನ, ಸಮರ್ಪಣೆಯ ಭಾವಕ್ಕೆ ಗೌರವ ಸಲ್ಲಿಸುತ್ತೇನೆ. ಕರ್ನಾಟಕಕ್ಕೆ ಸೇರ್ಪಡೆಯಾಗಿರೋ ಮರಾಠಿ ಭಾಷಿಕ ಮತ್ತು ಸಾಂಸ್ಕೃತಿಕ ಪ್ರಾಂತ್ಯವನ್ನ ಮಹಾರಾಷ್ಟ್ರದಲ್ಲಿ ವಿಲೀನಗೊಳಿಸುವ ಮೂಲಕ ಹುತಾತ್ಮರಿಗೆ ನಮನ ಸಲ್ಲಿಸೋಣ. ನಾವೆಲ್ಲ ಈ ಹೋರಾಟದಲ್ಲಿ ಒಗ್ಗಟ್ಟಾಗಿ ಕಟಿಬದ್ಧರಾಗಿರೋಣ. ಹೀಗೆ ಪ್ರತಿಜ್ಞೆ ಮಾಡುತ್ತಾ ಹುತಾತ್ಮರಿಗೆ ನಮನ ಸಲ್ಲಿಸೋಣ. ಹೇಳಿದ್ರ ಬೆಳಗಾವಿ ಕರ್ನಾಟಕದ ಆಕ್ರಮಿತ ಪ್ರದೇಶ ಅಂತೆ, ಅದನ್ನ ಮಹಾರಾಷ್ಟ್ರಕ್ಕೆ ಸೇರಿಸುವವರೆಗೂ ಬಿಡೋದಿಲ್ವಂತೆ. ಇದಕ್ಕೆ ಶಪಥ ಬೇರೆ ಮಾಡಿದ್ದಾರೆ. ಇದು ಒಂದು ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿ ಹೇಳುವಂತಹ ಮಾತ? ನೀವೇ ಹೇಳಿ. ಹಿಂಗಾಗಿನೇ ಉದ್ಧವ್ ಠಾಕ್ರೆಯ ಉಡಾಫೆ ಟ್ವೀಟ್ಗೆ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತ್ತೊಮ್ಮೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಅಲ್ಲಿಯ ಮುಖ್ಯಮಂತ್ರಿ ಉಳಿದಂಥವ್ರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಒಂದು ಇಂಚು ಜಾಗ ಯಾವ ಕಾರಣಕ್ಕೂ ಇಲ್ಲಿಂದ ಬೇರೆ ಕಡೆ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿ ಪರಸ್ಪರ ಕನ್ನಡಿಗರು ಮಹಾರಾಷ್ಟ್ರ ಅಂತೇಳಿ ಬಡಿದಾಡೋಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ಕೆಲಸವನ್ನು ಆ ರಾಜ್ಯದ ಮುಖ್ಯಮಂತ್ರಿ ಉಳಿದವರು ಮಾಡ್ತಾ ಇದ್ದಾರೆ. 1 ಇಂಚು ಜಾಗನೂ ಕೊಡಲ್ಲ ಅಂತ ಗುಡುಗಿರೋ ಯಡಿಯೂರಪ್ಪ ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಇಷ್ಟಕ್ಕೂ ಸುಮ್ಸುಮ್ನೆ ಠಾಕ್ರೆ ಯಾಕೆ ಖ್ಯಾತೆ ತೆಗೆದಿದ್ದಾರೆ? ಇದ್ರ ಹಿಂದೆ ಏನಾದ್ರೂ ಮಸಲತ್ತು ಇದೆಯಾ? ಈ ಮೂಲಕ ಒಂದಷ್ಟು ಅಸ್ಥಿರತೆಯನ್ನ ಕ್ರಿಯೇಟ್ ಮಾಡಬೇಕು, ಕಿಚ್ಚು ಹೊತ್ತಿಸಬೇಕು ಅನ್ನೋ ದುರಾಲೋಚನೆ ಹಾಗೂ ದೂರಾಲೋಚನೆ ಇದ್ದುಕೊಂಡೇ ಇಂಥ ಹೇಳಿಕೆಯನ್ನ ನೀಡಿದ್ರೋ ಏನೋ. ಆದ್ರೆ ಉದ್ಧವ್ ಯಾವಾಗ ಬೆಳಗಾವಿ ಗಡಿ ವಿವಾದದ ಬಗ್ಗೆ ಮಾತನಾಡಿದ್ರೋ ಕೆರಳಿ ಕೆಂಡಾಮಂಡಲರಾದ್ರು ರಾಜ್ಯ ನಾಯಕರು. ಅದರಲ್ಲೂ ಬೆಳಗಾವಿಯನ್ನ ಕಿತ್ತುಕೊಳ್ಳೋಕೆ ಯಾರ ಕೈಯಿಂದಲೂ ಆಗಲ್ಲ ಅಂತ ಸಿಡಿದೆದ್ರು ಲಕ್ಷ್ಮಣ ಸವದಿ.
ನಿನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಒಂದು ಟ್ವೀಟನ್ನು ಮಾಡಿದ್ದಾರೆ. ಬೆಳಗಾವಿ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರೋದಾದರೆ ನಾವು ಸೇರಿಸ್ಕೊಳ್ಳಿಕ್ಕೆ ಸಿದ್ಧ ಅದು ಅಂತ. ಇದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ನಾನು ಭಾವಿಸಿದ್ದೀನಿ. ಅರ್ಥಹೀನ, ತಲೆ ಬುಡ ಯಾವುದೂ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ಥರ ಹೇಳಿಕೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ಅವಿವೇಕಿತನದ ಹೇಳಿಕೆ ಅಂತ ನಾನು ಖಂಡಿಸ್ತೀನಿ. ಬಹುಶಃ ಮಹಾರಾಷ್ಟ್ರದಲ್ಲಿ ಇಂಥ 1000 ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಕೊಟ್ಟರು ಕೂಡ ಅದು ಯಾವುದೇ ಥರದ ಬದಲಾವಣೆ ಇಲ್ಲ. ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ವೀಕ್ಷಕರೇ, ಉದ್ಧವ್ ಠಾಕ್ರೆ ಕೆಟ್ಟ ರಾಗ ಆಡಿದ್ದರ ಜೊತೆಗೆ ಈ ರಾಗಕ್ಕೊಂದು ತಾಳ ಅನ್ನೋ ಹಾಗೆ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಸಿಎಂ ಹೇಳಿದ್ದಕ್ಕೆ ಕರ್ಕಶ ತಾಳ ಹಾಕಿದ್ದಾರೆ. ಇದು ಒಂದು ಲೆಕ್ಕಕ್ಕೆ ಇದು ದುರ್ದೈವದ ಸಂಗತಿ. ಸಿಎಂ ಮಾತಿಗೆ ಸಚಿವರು ಬೆಂಬಲ ನೀಡ್ತಾರೆ ಅಂದ್ರೆ ಲೆಕ್ಕ ಇಡಬೇಕಾಗುತ್ತೆ. ಒಂದು ಕಡೆ ಮುಖ್ಯಮಂತ್ರಿ ಮತ್ತೊಂದು ಮಂತ್ರಿ ಸೇರ್ಕೊಂಡು ಬೆಂಕಿ ಹಚ್ಚಿದ್ದಲ್ಲದೆ ತುಪ್ಪ ಸುರಿತಾ ಇದ್ದಾರೆ. ಠಾಕ್ರೆ ಹೇಳಿದ್ದೆ ಸರಿ ಅಂತ ಹೇಳೋಕೆ ಉಗೆ ಉಗೆ ಅಂತಿದ್ದಾರೆ ಶಿಂಧೆ. ಇಷ್ಟಕ್ಕೂ ಶಿಂಧೆ ಹೇಳಿದ್ದೇನು ಅಂದ್ರ? ಎಲ್ರಿಗೂ ನಮಸ್ಕಾರ. 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ವೇಳೆ ಬೆಳಗಾವಿ ಸೇರಿ ಮರಾಠಿ ಭಾಷಿಕರು ಪ್ರಾಂತ್ಯಗಳನ್ನ ಅನ್ಯಾಯವಾಗಿ ಕರ್ನಾಟಕಕ್ಕೆ ಸೇರಿಸಿದ್ದಾರೆ. ಹೀಗಾಗಿ ಬೆಳಗಾವಿ ಸೇರಿ ಮರಾಠಿ ಭಾಷಿಕ ಪ್ರಾಂತ್ಯಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಲು ಹೋರಾಟ ನಡೆಸಿ ಹುತಾತ್ಮರಾದವರಿಗೆ ನಮನ ಸಲ್ಲಿಸಲು ಜನವರಿ 17ರಂದು ಹುತಾತ್ಮರ ದಿನ ಆಚರಿಸಲಾಗುತ್ತದೆ. ಈ ಹೋರಾಟದಲ್ಲಿ ಹುತಾತ್ಮರಾದವರಿಗೆ ನಮನ ಸಲ್ಲಿಸುತ್ತೇನೆ, ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ಸಿಎಂ ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರ ಈ ವಿವಾದ ಗಂಭೀರವಾಗಿ ಪರಿಗಣಿಸಿದೆ. ನನ್ನನ್ನು ಮಹಾರಾಷ್ಟ್ರದ ಗಡಿ ಸಮನ್ವಯ ಸಮಿತಿ ಸಚಿವನನ್ನಾಗಿ ಮಾಡಿ ಇದರ ಜವಾಬ್ದಾರಿ ವಹಿಸಲಾಗಿದೆ. ಮರಾಠಿ ಭಾಷಿಕ ಪ್ರದೇಶ ಸಂಪೂರ್ಣ ಮಹಾರಾಷ್ಟ್ರಕ್ಕೆ ಸೇರಿಸುವವರೆಗೂ ಮಹಾರಾಷ್ಟ್ರ ಸರ್ಕಾರ ನೆಮ್ಮದಿಯಾಗಿ ಕೂರಲ್ಲ. ಇದೇ ಹುತಾತ್ಮರಿಗೆ ಮಾಡುವ ನಿಜವಾದ ಶ್ರದ್ಧಾಂಜಲಿ. ಇತ್ತ ಉದ್ಧವ್ ಠಾಕ್ರೆ ಹೇಳಿದ್ದೆ ಸರಿ ಅಂತ ಶಿಂಧೆ ಹೇಳಿದ್ರೆ, ಶಿಂಧೆ ಉದ್ಧವ್ ಠಾಕ್ರೆಗೆ ಸಾಥ್ ಕೊಡೋಕೆ ಮಹಾರಾಷ್ಟ್ರದ ಮತ್ತೊಬ್ಬ ಸಚಿವ ರಾಜೇಂದ್ರ ಯಡ್ರಾಮೋಕ್ ಕೂಡ ನಿಂತಿದ್ದಾರೆ. ಬೆಳಗಾವಿ ನಮ್ಮದು ಅಂತ ಕುಗನೊಳ್ಳಿ ಟೋಲ್ ಬಳಿ ನಿಂತು ಕೂಗಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೆಂಕಿ ಹಚ್ಚಿದ್ರೆ ಅದಕ್ಕೆ ತುಪ್ಪ ಸುರಿಯುವ ಕೆಲಸ ಮಾಡ್ತಿರೋ ಈ ನಾಯಕರು ಅದ್ಯಾಕೆ ಹಿಂಗಾಡ್ತಿದ್ದಾರೋ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ, ಮಹಾರಾಷ್ಟ್ರದ ಈ ನಡೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಖಂಡಿಸಿದ್ದಾರೆ. ಅವರ ಅಭಿಪ್ರಾಯ ಅವರು ತಿಳಿಸಿರಬಹುದು. ನೆಲ ಜಲ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಒಂದು ಬೌಂಡ್ರಿ, ಒಂದು ಗಡಿ ಎಲ್ಲ ಕೂಡ ಆಗಿದೆ. ಯಾರಿಗಿಷ್ಟ ಇದೆಯೋ ಯಾರಿಗಿಷ್ಟ ಇಲ್ವೋ ಎಲ್ಲ ಆಗೋಗಿದೆ. ಸೊ ಇವೆಲ್ಲ ಕೂಡ ವರದಿಗಳೆಲ್ಲ ಬಂದ ಹಿನ್ನೆಲೆಯಲ್ಲಿ ಅನೇಕ ತೀರ್ಮಾನಗಳು ಆಗಿದೆ. ರಾಜಕೀಯವಾಗಿ ಯಾರು ಏನು ಹೇಳಿಕೆ ಕೊಡ್ತಾರೋ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ಉದ್ಧವ್ ಠಾಕ್ರೆ ಹುಚ್ಚು ಹೇಳಿಕೆಯನ್ನ ಖಂಡಿಸಿರುವ ಒಂದಷ್ಟು ಸಂಘಟನೆಗಳು ಪ್ರತಿಕ್ರಿಯಿಸಿದ್ದು ಎಚ್ಚರಿಕೆ ನೀಡಿದೆ. ಅದರಲ್ಲೂ ರಕ್ತ ಕ್ರಾಂತಿ ಆಗಲಿದೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್. ಇದುವರೆಗೂ ನಡೆದಿಲ್ಲ ಅಂತ ಹೋರಾಟ ಬೆಂಗಳೂರಿಂದ ಬೆಳಗಾವಿಯವರೆಗೆ ಮರಾಠಿ ಗಡಿ ಬಂದ್ ಮಾಡ್ತೇವೆ. ಯಾವ ಕಾರಣಕ್ಕೂ ಮರಾಠಿಗರು ಕರ್ನಾಟಕ ಬರೋಕ್ ಕೂಡದು. ವಾಟಾಳ್ ನಾಗರಾಜ್ ಹಿಂಗೆ ಎಚ್ಚರಿಕೆ ನೀಡಿದ್ರೆ ಕರಾವೆ ನೀಡಿರುವ ಎಚ್ಚರಿಕೆ ಎಲ್ಲರ ಗಮನ ಸೆಳೆದಿದೆ. ಎಚ್ಚರಿಕೆ, ರಕ್ತಪಾತ ಆಗಬೇಕಾಗುತ್ತೆ. ಕನ್ನಡಿಗರು ಯಾರೂ ಕೈಕಟ್ಟಿ ಕೂತಿರೋದಿಲ್ಲ. 1 ಇಂಚು ಜಾಗವನ್ನು ಕೂಡ ಕಬಳಿಸೋಕೆ ಆಗಲ್ಲ. ನಿಮ್ಮ ಕನಸನ್ನ ಬಿಟ್ಟುಬಿಡಿ ಅಂತ ಕರಾವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ನಿಜವಾಗಲೂ ರಾಜಕೀಯಕ್ಕಾಗಿ ಮಾಡುವಂತ ಕುಚೇಷ್ಟೆ ಇದು. ಈ ಕೂಡಲೇ ಸಂವಿಧಾನದಲ್ಲಿ ಅವಕಾಶ ಇದೆ. ಕೇಂದ್ರ ಸರ್ಕಾರ ಅಂತ ಮುಖ್ಯಮಂತ್ರಿಯನ್ನ ಆ ಸೀಟಿಂದ ವಜಾ ಮಾಡುವಂತ ಕೆಲಸ, ಬಂಧಿಸುವಂತ ಕೆಲಸವನ್ನ ಮಾಡ್ಬೇಕನ್ನೋಂತ ಒತ್ತಾಯವನ್ನ ಮಾಡ್ತೀವಿ. ನಿಜವಾಗ್ಲೂ ಕರ್ನಾಟಕದ 1 ಇಂಚು ಜಾಗ ಮುಟ್ಟಕ್ ಬಂದ್ರು ಸಹ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಕೊಡ್ಬೇಕಾಗುತ್ತೆ. ಮಹಾ ಸಿಎಂ ಹೇಳಿಕೆಗೆ ಬಿಜೆಪಿ ನಾಯಕರ ತಿರುಗೇಟು. ಬೆಳಗಾವಿಯಲ್ಲಿ ಬಿಜೆಪಿಯ 5 ಶಾಸಕರಿದ್ದಾರೆ. ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ, ಲಕ್ಷ್ಮಣ ಸವದಿ, ಶಶಿಕಲಾ ಜೊಲ್ಲೆ, ಶ್ರೀಮಂತ ಪಾಟೀಲ್ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಶಾಸಕರು ಅಂದ್ರೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಸಂಸದರಾಗಿರೋ ಅಣ್ಣಾ ಸಾಹೇಬ್ರು ಇದ್ದಾರೆ. ಇವರಲ್ಲಿ ಕೆಲವರು ಮಹಾರಾಷ್ಟ್ರ ಸಿಎಂ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹೀಗೆ ಸಚಿವ ಸುರೇಶ್ ಕುಮಾರ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವರು ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರಕ್ಕೆ ಮಾತಿನ ಮೂಲಕವೇ ತಕ್ಕ ತಿರುಗೇಟು ನೀಡಿದ್ದಾರೆ. ಪ್ರಿಯ ವೀಕ್ಷಕರೇ, ಕಾಶ್ಮೀರ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶ ಅಂತ ಕೇಳಿದ್ವಿ. ಆದ್ರೆ ಕರ್ನಾಟಕ ಆಕ್ರಮಿತ ಪ್ರದೇಶ ಇಂಥ ಪದವನ್ನ ಎಂದಾದ್ರೂ ಕೇಳಿದ್ದೀರಾ? ಇಂಥ ಪದವನ್ನ ಉದ್ಧವ್ ಠಾಕ್ರೆ ಬಳಸಿದ್ದಾರೆ. ಇಷ್ಟಕ್ಕೂ ಯಾಕೆ ಮಹಾರಾಷ್ಟ್ರದ ಸಿಎಂ ಕರ್ನಾಟಕದ ಗಡಿ ವಿಚಾರವಾಗಿ ಮಾತನಾಡಿದ್ರು? ಈ ಗಡಿ ಕಿಚ್ಚಿನ ಹಿಂದಿರೋ ಹುನ್ನಾರವೇನು ಅಂದ್ರ, ನಂಬರ್ 1, ಉದ್ಧವ್ ಠಾಕ್ರೆ ವರ್ಚಸ್ಸು ಮಹಾರಾಷ್ಟ್ರದಲ್ಲಿ ಕಡಿಮೆಯಾಗಿದೆ.
ನಂಬರ್ 2, ಉದ್ಧವ್ ಠಾಕ್ರೆ ಆಡಳಿತ ಅನ್ನೋದು ದಿಕ್ಕು ತಪ್ಪಿದೆ. ನಂಬರ್ 3, ಠಾಕ್ರೆಗೆ ರಾಜ್ಯ ನಡೆಸಲು ಬರಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಿದೆ. ಹಿಂಗಾಗಿ ಇಂಥ ಸಂದರ್ಭದಲ್ಲಿ ಭಾಷೆ ವಿಚಾರವಾಗಿ ಎತ್ತಿಕಟ್ಟುವ ಪ್ರಯತ್ನ ನಡೆದಂತೆ ಕಾಣುತ್ತಿದೆ. ಈ ಮೂಲಕ ರಾಜಕೀಯ ಲಾಭ ಪಡೆಯಲು ಪ್ಲಾನ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಆದ್ರೆ ಈ ಎಲ್ಲ ಕಾರಣಗಳ ನಡುವೆ ಅಸಲಿ ಕಾರಣ ಎಲ್ಲರ ಗಮನ ಸೆಳೆದಿದೆ. ಏನದು ಅಸಲಿ ಕಾರಣ ಅಂದ್ರೆ, ಮೊದಲನೇದ್ದು ಬೆಳಗಾವಿಯ ಲೋಕಸಭಾ ಉಪಚುನಾವಣೆಗೆ ಕೆಲವೇ ದಿನಗಳಲ್ಲಿ ದಿನಾಂಕ ಫಿಕ್ಸ್ ಆಗಲಿದೆ. ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನರಾದ್ದರಿಂದ ತೆರವಾಗಿದ್ದ ಆ ಕ್ಷೇತ್ರದಲ್ಲಿ ಚುನಾವಣೆಯಾಗಬೇಕು. ಎರಡನೆಯದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಗೂ ಕೂಡ ಇನ್ನೇನು ದಿನಾಂಕ ನಿಗದಿಯಾಗಲಿದೆ. ಸದ್ಯಕ್ಕೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಯ ಉದ್ದಟತನದ ಹಿಂದೆ ಎಲೆಕ್ಷನ್ ಅಜೆಂಡಾ ಕಾಣಿಸ್ತಿದೆ. ಹಾಗಾದ್ರೆ ಕರ್ನಾಟಕ ಏನು ಮಾಡ್ತಿದೆ? ಬೆಳಗಾವಿ ನಮ್ಮದು ಅಂತ ಮಹಾರಾಷ್ಟ್ರ ಹೇಳ್ತಿದೆ ಅಂತಾದ್ರೆ ಕರ್ನಾಟಕ ಈವರೆಗೂ ಗಡಿ ಸಂರಕ್ಷಣೆಗೆ ತೆಗೆದುಕೊಂಡ ಕ್ರಮ ಏನು ಅಂದ್ರ, ಹೇಳಬೇಕು ಅಂದ್ರೆ ಕಳೆದ 4 ವರ್ಷದಿಂದ ಗಡಿ ಉಸ್ತುವಾರಿ ಅಂತ ಯಾರೂ ಇಲ್ಲ. HK ಪಾಟೀಲ್ ಅವರಿದ್ದಾಗ ಅಷ್ಟೇ ಗಡಿ ಉಸ್ತುವಾರಿ ಅಂತ ಇದ್ದಿದ್ದು. ಇನ್ನು ಗಡಿ ಸಂರಕ್ಷಣಾ ಆಯೋಗ ಅಂತ ಮಾಡಿದ್ದಾರೆ. ಅದು ಬೆಂಗಳೂರಿನಲ್ಲಿ MS ಬಿಲ್ಡಿಂಗ್ ನಲ್ಲಿ ಕಾಲ್ ಮುರಿದುಕೊಂಡು ಬಿದ್ದಿದೆ. 5 ಮಂತ್ರಿಗಳು ಇದ್ರು, 10-12 ನಿಗಮ ಮಂಡಳಿ ಇದ್ರು, ಯಾರು ಏನು ಮಾಡ್ತಿಲ್ಲ. ಸುವರ್ಣಸೌಧ ಕಟ್ಟಿದ್ದಾರೆ ಅಂದ್ರೂ ಶಕ್ತಿ ತುಂಬುವ ಕೆಲಸವಾಗ್ತಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬಂದಿವೆ. 2019ರಲ್ಲೂ ತಾರಕಕ್ಕೇರಿತ್ತು ಬೆಳಗಾವಿ ಗಡಿ ವಿವಾದ. ಬೆಳಗಾವಿ ಗಡಿ ಕಿಚ್ಚು ಹೊತ್ತಿರೋದು ಇದೇ ಮೊದಲೇನಲ್ಲ. 2019ರ ಡಿಸೆಂಬರ್ನಲ್ಲೂ ಉದ್ಧವ್ ಠಾಕ್ರೆ ಬೆಳಗಾವಿ ನಮ್ಮದು ಅಂತಲೇ ಹೇಳಿದ್ರು. ಈ ಮಾತಿಗೆ ಸಿಡಿದೆದ್ದ ಕನ್ನಡಿಗರು ಪ್ರತ್ಯುತ್ತರ ನೀಡಿದ್ರು. ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು. ಇದೀಗ ಮತ್ತೆ ಸಿಎಂ ಉದ್ಧವ್ ಠಾಕ್ರೆ ಬೆಂಕಿ ಹಚ್ಚುವ ಮಾತನಾಡಿದ್ದಾರೆ. ಹೇಳಬೇಕು ಅಂದ್ರೆ ಬೆಳಗಾವಿ ಗಡಿ ವಿವಾದದ ಕೇಸ್ 14 ವರ್ಷದಿಂದ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಕೇಸ್ ಕೋರ್ಟ್ನಲ್ಲಿದ್ದಾಗ ಈ ಬಗ್ಗೆ ಹೇಳಿಕೆ ಕೊಡೋದು ನ್ಯಾಯಾಂಗ ನಿಂದನೆಯಾಗುತ್ತೆ. ಇಂಥ ಕೆಲಸವನ್ನ ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಮಾಡಿದ್ದಾರೆ. ಹಿಂಗಾಗಿನೇ ಮತ್ತೆ ಕರ್ನಾಟಕದ ಗಡಿಯಲ್ಲಿ ಧಗಧಗಿಸಿದೆ ಆಕ್ರೋಶದ ಕಿಚ್ಚು. ಬೆಳಗಾವಿ ಮೇಲೆ ಕಣ್ಣು ಹಾಕಿರೋದು 10 ವರ್ಷದ ಹಿಂದಲ್ಲ, 20 ವರ್ಷದ ಹಿಂದಲ್ಲ, ಬರೋಬ್ಬರಿ 60 ವರ್ಷದಿಂದ. 60 ವರ್ಷ ಹಿಂದಿನಿಂದಲೂ ಬೆಳಗಾವಿ ಗಡಿ ಕಿಚ್ಚು ಹೊತ್ತಿ ಉರಿತಾನೇ ಇದೆ. ಇಷ್ಟಕ್ಕೂ ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಗಡಿ ಸಮರ ಶುರುವಾಗಿದ್ದು ಯಾವಾಗ? ಈ ಯುದ್ಧದ ಹಾದಿಯ ಹಿಸ್ಟ್ರಿ ಏನು ಅಂದ್ರ ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕದ ಭಾಗಗಳು, ಆ ಭಾಗಗಳನ್ನ ಏಕೀಕರಣಗೊಳಿಸಿದಾಗಲೇ ಭುಗಿಲೇಳ್ತು ಬೆಳಗಾವಿ ಗಡಿ ವಿವಾದ. ಎಸ್, ಕರ್ನಾಟಕದ ಭಾಗಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದು ಹಂಚಿ ಹೋಗಿತ್ತು. ಹಿಂಗಾಗಿ ಸ್ವಾತಂತ್ರ್ಯ ಸಿಕ್ಕಿ 9 ವರ್ಷಗಳಾದ್ಮೇಲೆ ಚದುರಿ ಹೋಗಿದ್ದ ಭಾಗಗಳನ್ನೆಲ್ಲ ಏಕೀಕರಣ ಮಾಡಲು ಶುರು ಮಾಡಿತ್ತು. 1956ರಲ್ಲಿ ಶುರುವಾದ ಈ ಏಕೀಕರಣ ಪ್ರಕ್ರಿಯೆ ಏನಿತ್ತು, ಇದು ಅಕ್ಕಪಕ್ಕದ ರಾಜ್ಯಗಳ ಆಳ್ವಿಕೆಯಲ್ಲಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನೆಲ್ಲ ಆಯಾ ಪ್ರದೇಶಗಳಿಂದ ಬಿಡುಗಡೆ ಮಾಡಿ ಮೈಸೂರು ರಾಜ್ಯಕ್ಕೆ ಸೇರಿಸಲು ಮುಂದಾಯಿತು. ಆಗ ಕೆಲವೊಂದಷ್ಟು ಪ್ರದೇಶಗಳನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಲು ನೆರೆ ರಾಜ್ಯಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು. ಹಿಂಗಾಗಿನೇ ಹೊಸೂರು, ಕೃಷ್ಣಗಿರಿ ತಮಿಳುನಾಡಿನ ಪಾಲಾದ್ವು. ಅನಂತಪುರ, ರಾಮದುರ್ಗ, ಮಂತ್ರಾಲಯ ಆಂಧ್ರದಲ್ಲಿ ಉಳಿಯಿತು. ಕಾಸರಗೋಡು ಕೇರಳ ಪಾಲಾಯಿತು. ಅಕ್ಕಲಕೋಟೆ, ಸೊಲ್ಲಾಪುರ ಮಹಾರಾಷ್ಟ್ರದಲ್ಲೇ ಉಳಿದೋಯ್ತು. ಆ ವೇಳೆ ಬೆಳಗಾವಿ ಜಿಲ್ಲೆ, ಬೀದರ್, ಕಾರವಾರ ಜಿಲ್ಲೆಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಕೂಗೆಬ್ಬಿಸಿತ್ತು. ಈ ಕೂಗಿನಿಂದಲೇ ಶುರುವಾಗಿದ್ದು ನೋಡಿ ಈ ಬೆಳಗಾವಿ ಗಡಿ ಯುದ್ಧ. 1960ರಲ್ಲಿ ರಚನೆಯಾಯಿತು ಮಹಾಜನ್ ಸಮಿತಿ. ಎಸ್, ಮಹಾರಾಷ್ಟ್ರ ಇನ್ನಿಲ್ಲದ ಒತ್ತಾಯ ಮಾಡುತ್ತಾ ಬಂದ ಕಾರಣ ಆಗಿನ ಕೇಂದ್ರ ಸರ್ಕಾರ ಮಣಿದು ಬಿಟ್ಟಿತ್ತು. 1960ರ ಜೂನ್ 5ರಂದು 4 ಸದಸ್ಯರನ್ನೊಳಗೊಂಡ ಆಯೋಗವನ್ನು ರಚಿಸಲು ಮುಂದಾಗಿತ್ತು. ಇದರಲ್ಲಿ ಕರ್ನಾಟಕದ 2 ಸದಸ್ಯರನ್ನ ಹಾಗೂ ಮಹಾರಾಷ್ಟ್ರದ 2 ಸದಸ್ಯರನ್ನ ಆಯ್ಕೆ ಮಾಡಲಾಗಿತ್ತು. ಆಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಮಹಾಜನ್ ಹಾಗೂ ಇತರೆ ಪರಿಣಿತರ ತಂಡ ಗಡಿಭಾಗದ ಅಧ್ಯಯನ ನಡೆಸಿತ್ತು. ಗಡಿಭಾಗದ ಎಲ್ಲಾ ಊರುಗಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಂಘ ಸಂಸ್ಥೆಗಳ, ಜನಸಾಮಾನ್ಯರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಒಟ್ಟು 2240 ಮನವಿಗಳನ್ನು ಸ್ವೀಕರಿಸಿ ಸಮಗ್ರ ವರದಿ ಸಲ್ಲಿಸಲಾಯಿತು. ಆ ವರದಿ ಪ್ರಕಾರ ಕನ್ನಡ ಭಾಷಿಕರು ಹೆಚ್ಚಿರುವ ಆಧಾರದಲ್ಲಿ ಬೆಳಗಾವಿಯು ಕರ್ನಾಟಕದಲ್ಲೇ ಉಳಿಯಬೇಕೆಂಬ ತೀರ್ಪು ಕೊಡಲಾಯಿತು. ಮಹಾಜನ್ ತೀರ್ಪನ್ನ ತಿರಸ್ಕರಿಸಿತು ಮಹಾರಾಷ್ಟ್ರ. ಹೌದು, ಅಂದಾಜಿನ ಪ್ರಕಾರ 60% ಮಂದಿ ಕನ್ನಡಿಗರು, 26% ಮಂದಿ ಮರಾಠಿಗರು ಇರೋದಾಗಿ ಹೇಳಲಾಗಿದೆ. ಆದರೆ ಈ ಸಮಿತಿ ನೀಡಿದ ತೀರ್ಪನ್ನ ಮಹಾರಾಷ್ಟ್ರ ಒಪ್ಪಲೇ ಇಲ್ಲ. ಹೇಳಬೇಕು ಅಂದ್ರೆ ಮಹಾಜನ್ ಅವರ ಸಮಿತಿ ಅಧ್ಯಯನ ಮಾಡಲಿ ಅಂತ ಒಪ್ಪಿಗೆ ನೀಡಿದ್ದೇ ಮಹಾರಾಷ್ಟ್ರ. ಆದರೆ ಕೊನೆಗೆ 1951ರ ಜನಗಣತಿ ಆಧಾರವಾಗಿಸಿಕೊಂಡು ಮಹಾಜನ್ ವರದಿಯನ್ನೇ ತಿರಸ್ಕರಿಸಿತ್ತು ಮಹಾರಾಷ್ಟ್ರ. ಜೊತೆಗೆ ರಾಜ್ಯಗಳ ಮರುವಿಂಗಡಣಾ ಕಾಯ್ದೆ 1956ರನ್ನ ಉಲ್ಲಂಘಿಸಲಾಗಿದೆ ಅಂತ ಹೇಳಿದ ಮಹಾರಾಷ್ಟ್ರ ಬೆಳಗಾವಿಯಲ್ಲಿ 60% ಜನ ಮರಾಠಿ ಭಾಷಿಕರಿದ್ದಾರೆ. ಹೀಗಾಗಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಖ್ಯಾತೆ ತೆಗೆಯುತ್ತಲೇ ಇದೆ. ಅದರಲ್ಲೂ ಮಹಾರಾಷ್ಟ್ರ ಸರ್ಕಾರದ ಕೃಪಾಪೋಷಣೆಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಯಲ್ಲಿ ಸದಾಕಾಲ ಕಿರಿಕಿರಿ ಮಾಡುತ್ತಲೇ ಬಂತು.
ಯಾವಾಗ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಯಾವ ಚಳುವಳಿಗಳು ಫಲ ನೀಡಲಿಲ್ವೋ ಆಗ 2006ರ ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿತು. ಹೀಗಾಗಿ ಇಂದಿಗೂ ಮಹಾಜನ ವರದಿ ಜಾರಿಯಾಗಿಲ್ಲ. ಕಡ್ಡಿಗಿರೋ ಕೆಲಸವನ್ನ ಮಹಾರಾಷ್ಟ್ರ ನಿಲ್ಲಿಸ್ತಾನೇ ಇಲ್ಲ. ಹೀಗೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ 6 ದಶಕದ ಇತಿಹಾಸವಿದೆ. 1957ರಿಂದ ಗಡಿ ವಿಷಯವನ್ನೇ ರಾಜಕೀಯ ಬಂಡವಾಳ ಮಾಡಿಕೊಂಡಿರೋ ಮಹಾರಾಷ್ಟ್ರ ಆಗಾಗ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬರ್ತಾನೆ ಇರುತ್ತೆ. ಇದರಿಂದ ರಾಜಕೀಯ ಲಾಭ ಸಿಗುತ್ತೆ ಅಂತ ಗೊತ್ತಾಗಿದ್ದ ದಿನಗಳಿಂದಲೂ ಗಡಿಯಲ್ಲಿ ಬಾಲ ಬಿಚ್ಚುತ್ತಲೇ ಬಂದಿದೆ. ಹಾಗಾದ್ರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಅಂತಿಮ ಅನ್ನೋದೇ ಇಲ್ವಾ? ಗಡಿ ವಿವಾದಕ್ಕೆ ಶಾಶ್ವತ ಇತ್ಯರ್ಥ ಅನ್ನೋದೇ ಇಲ್ವಾ? ಆಗಾಗ್ಗೆ ಗಡಿಯಲ್ಲಿ ಕಿರಿಕ್ ಮಾಡ್ತಾನೆ ಇದೆ. ಮಹಾರಾಷ್ಟ್ರ ಪುಂಡಾಟ ಜೋರಾಗ್ತಾ ಇದೆ. ಎಂಥ ಹೊತ್ತಲ್ಲೇ ಅತ್ತ ಆಂಧ್ರಪ್ರದೇಶ, ಇತ್ತ ತಮಿಳುನಾಡು ಕೂಡ ಗಡಿಯಲ್ಲಿ ಕ್ಯಾತೆ ತೆಗಿತಾ ಇವೆ. ಹಾಗಾದ್ರೆ ಈ ಗಡಿ ಗಲಾಟೆಗೆ ಇಲ್ಲವೇ ಇಲ್ವಾ ಶಾಶ್ವತ ಪರಿಹಾರ? ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನೆಲ, ಜಲ, ಭಾಷೆ ಈ ವಿಚಾರಕ್ಕೆ ಬಂದ್ರೆ ಒಂದು ಹೆಜ್ಜೆ ಮುಂದೆ ಇರುತ್ತೆ ಕರ್ನಾಟಕ. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಮರಾಠಿಗರೇ ಹೆಚ್ಚಿದ್ದಾರೆ. ಮರಾಠಿಗರನ್ನ ಶೋಷಿಸಲಾಗ್ತಾ ಇದೆ. ಹೀಗಾಗಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದು ಮಹಾರಾಷ್ಟ್ರ ಉದ್ದಟತನ ಪ್ರದರ್ಶಿಸ್ತಾ ಇದೆ. ಆದರೆ ಬೆಳಗಾವಿಯಲ್ಲಿ 60% ಮಂದಿ ಕನ್ನಡಿಗರಿದ್ದು 26%ನಷ್ಟು ಮರಾಠಿಗರು ಇದ್ದಾರೆ. ಇದನ್ನ ಅರಿಯದ ಮಹಾರಾಷ್ಟ್ರ ಸುಖ ಸುಮ್ಮನೆ ಕಿರಿಕು ಉಂಟು ಮಾಡ್ತಾನೆ ಬಂದಿದೆ. ಇನ್ನು ದೀರ್ಘಕಾಲದಿಂದ ಬೆಳಗಾವಿ ಗಡಿ ವಿವಾದದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಳಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರ ಗೃಹ ಸಚಿವರಿಗೆ ಕರ್ನಾಟಕದ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಯಾಕೆ ಕರ್ನಾಟಕ ಬಿಜೆಪಿ ನಾಯಕರು ಹಿಂಗ್ ಒತ್ತಾಯಿಸ್ತಾ ಇದ್ದಾರೆ ಅಂದ್ರೆ ಗಡಿ ವಿವಾದ ನ್ಯಾಯಾಲಯದ ವ್ಯಾಪ್ತಿಗೆ ಬರಲ್ಲ, ಇದೇನಿದ್ರೂ ಸಂಸತ್ತಿನಲ್ಲಿ ಇತ್ಯರ್ಥವಾಗಬೇಕಿರೋ ವಿಚಾರ ಅನ್ನೋ ವಾದದೊಂದಿಗೆ ಬಿಜೆಪಿ ಮುಂದಿನ ಹೆಜ್ಜೆ ಇಡ್ತಿದೆ. ಇಂಥ ಹೊತ್ತಲ್ಲೇ ಉದ್ಧವ್ ಠಾಕ್ರೆಯ ಉದ್ದಟತನಕ್ಕೆ ಎಲ್ಲೆಲ್ಲೂ ಆಕ್ರೋಶದ ಅಲೆ ಎದ್ದಿದೆ. ಇತ್ತ ಬೆಳಗಾವಿ ಗಡಿಯಲ್ಲಿ ಮಹಾರಾಷ್ಟ್ರ ಕ್ಯಾತೆ ತೆಗಿತಾ ಇದ್ದಂತೆ ಅತ್ತ ಬಳ್ಳಾರಿಯ ಮೇಲೆ ಆಂಧ್ರ ಕಣ್ಣು ಇಟ್ಟಿದ್ದು ಆಂಧ್ರ ಕ್ಯಾತೆ ಶುರು ಮಾಡಿದೆ. ಇನ್ನು ಚಾಮರಾಜನಗರದ ಗಡಿಯಲ್ಲಿ ತಮಿಳು ಭಾಷೆಯ ನಾಮಫಲಕಗಳನ್ನು ಹಾಕಲಾಗ್ತಿದೆ. ಹೀಗಾಗಿ ಕರ್ನಾಟಕದ ಗಡಿಯಲ್ಲಿ ಹೊತ್ಕೊಂಡಿದೆ ಮಹಾಕಿಚ್ಚು. ಒಟ್ಟಾರೆ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಪ್ರದೇಶಗಳನ್ನು ಕಳೆದುಕೊಂಡಿದೆ. ಆದರೂ ಕರ್ನಾಟಕ ಸುಮ್ಮನಿದೆ. ಹಿಂಗಿದ್ರೂ ಕರ್ನಾಟಕವನ್ನ ಕೆಣಕಿಕೊಂಡು ಕನ್ನಡಿಗರನ್ನ ಕೆರಳಿಸುವ ಪ್ರಯತ್ನವನ್ನ ಅಕ್ಕಪಕ್ಕದ ರಾಜ್ಯಗಳು ಮಾಡ್ತಾನೆ ಬರ್ತಿವೆ. ಇದಕ್ಕೆ ಉದ್ಧವ್ ಠಾಕ್ರೆ ಆಡಿದ ಕೆಟ್ಟ ರಾಗ, ಆ ರಾಗಕ್ಕೆ ಶಿಂದೆ ಹಾಕಿದ ತಾಳ್ವೆ ಸಾಕ್ಷಿಯಾಗಿದೆ. ಆದ್ರೆ ಕಾಲ್ ಕೆರೆದುಕೊಂಡು ಕರ್ನಾಟಕದ ತಂಟೆಗೂ ಬರೋಕ್ಕೂ ಮುಂಚೆ ಮಹಾರಾಷ್ಟ್ರ ಆಗಲಿ, ಆಂಧ್ರ ಆಗಲಿ, ತಮಿಳುನಾಡು ಆಗಲಿ, ಯಾವ ರಾಜ್ಯವೇ ಆಗಲಿ ಸ್ವಲ್ಪ ಆಲೋಚಿಸಬೇಕು. ಯಾಕಂದ್ರೆ ನೆಲ, ಜಲ, ಭಾಷೆ ವಿಚಾರ ಬಂತು ಅಂದ್ರೆ 6.5 ಕೋಟಿ ಜನ ಸುಮ್ಮನೆ ಕೈಕಟ್ಟಿ ಕೂರಲ್ಲ ಅನ್ನೋದು ಮಾತ್ರ ಸ್ಪಷ್ಟ.